ತೊರೆದು ಜೀವಿಸಬಹುದೇ ಪರ್ಣಕುಟೀರ ಕಾದಂಬರಿಯ ಮುಂದುವರೆದ ಭಾಗ. ಕಾರ್ಪೊರೇಟ್ ವ್ಯವಸ್ಥೆಯ ಹಿಡಿತದಲ್ಲಿ ಸಿಲುಕಿ ನಾವೆಲ್ಲ ಮಾನವೀಯ ಮೌಲ್ಯಗಳಿಂದ, ಮಾನವೀಯ ಮಿಡಿತಗಳಿಂದ ಹಿಂದಕ್ಕೆ ಸರಿದಿದ್ದೇವೆ. ಇಲ್ಲಿ ಪ್ರೀತಿ, ಪ್ರೇಮ, ಆತ್ಮೀಯತೆ ಅನ್ನೋದು ಕೇವಲ ವ್ಯಾವಹಾರಿಕವಾಗಿ ಉಳಿದು ಬಿಟ್ಟಿದೆ ಹೊರತು ಹೃದಯದ ಭಾವನೆಗಳಂದಲ್ಲ. ಅಂತಹದೇ ಒಂದು ಕತೆ ಸನತ್ಚಂದ್ರ ಮತ್ತು ರಂಜಿತಾ ಪಂಡಿತ್ ನಡುವೆ ಇದ್ದದ್ದು. ವ್ಯಾವಹಾರಿಕ ದೃಷ್ಟಿಯಿಂದಲೇ ಸನತ್ಚಂದ್ರ ಮತ್ತು ರಾಧಿಕಾ ಪಂಡಿತ್ ಮದುವೆ ನಿಶ್ಚಯವಾಗಿತ್ತು. ಯಾವ ಕಾರಣಕ್ಕಾಗಿ ರಂಜಿತಾ ಪಂಡಿತ್ ಮತ್ತು ಸನತ್ಚಂದ್ರ ಅವರ ಮದುವೆ ರದ್ದಾಯಿತು? ಒಬ್ಬ ಸಾಧಾರಣ ಮಹಿಳೆ ಸನತ್ಚಂದ್ರನ ಪಿಎ ಸನತ್ಚಂದ್ರನ ಮಡದಿಯಾದದ್ದು ಹೇಗೆ? ಯಾವ ಕಾರಣಕ್ಕಾಗಿ? ಇದೆಲ್ಲಕ್ಕೂ ಮುಖ್ಯ ಕಾರಣಕರ್ತ ಶೇಷಾದ್ರಿ ಮಾವ, ಪರ್ಣಕುಟೀರದ ಸಾರಥಿ. ಮಹಾಭಾರತಕ್ಕೆ ಕೃಷ್ಣ ಸಾರಥಿ ಆದರೆ ಪರ್ಣಕುಟೀರಕ್ಕೆ ಸಾರಥಿ ಶೇಷಾದ್ರಿ ಮಾವ. ಪರ್ಣಕುಟೀರದ ಹಿಂದೆ ಇದ್ದ ಬಹುದೊಡ್ಡ ಶಕ್ತಿ ಎಂದರೆ ಅದು ಶೇಷಾದ್ರಿ ಮಾವ. ಪರ್ಣಕುಟೀರ ಕಾದಂಬರಿ ಓದಿದ ಅದೆಷ್ಟೋ ತಾಯಂದಿರಿಗೆ ಸುಹಾಸಿನಿ ಅಂತ ಒಬ್ಬ ಮಗಳು ನಮಗಿಲ್ಲ ಎಂದು ಕೊರಗಿದ್ದು ಉಂಟು. ಅಂತಹ ಗಟ್ಟಿಗಿತ್ತಿ ಸುಹಾಸಿನಿ. ಪರಿಸ್ಥಿತಿಗಳನ್ನು ನಾವೆಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮದೇ ಮನಸ್ಥಿತಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡು ಪ್ರಾಮಾಣಿಕತೆಯಿಂದ ನಿಭಾಯಿಸಲು ಪ್ರಯತ್ನಿಸಿ. ಇದನ್ನೇ ಸುಹಾಸಿನಿ ಕಾದಂಬರಿಯಲ್ಲಿ ಅಳವಡಿಸಿಕೊಂಡಿದ್ದು.